ಸ್ನೇಹ, ಸುರಕ್ಷಾ, ಗಿಣಿ, ಮಾನ್ವಿತಾ, ಪವಿತ್ರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿರಾಜ್ ಕೂರ್ಗ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು. ಇವತ್ತಿನ ವ್ಲಾಗ್ ಬಂದು ತಮ್ಲೈನಲ್ಲೇ ಗೊತ್ತಾಗಿರುತ್ತೆ ಏನು ವ್ಲಾಗು ಅಂತ. ಸೊ ಮಕ್ಕಳು ಡಿಮ್ಯಾಂಡ್ಗೋಸ್ಕರ ಈ ವ್ಲಾಗ್ನ ಮಾಡ್ತಾ ಇರೋದು. ಸೊ ಬನ್ನಿ ಇವಾಗ ಅವ್ರದ್ದೆಲ್ಲ ನೇಮ್ ಕೇಳ್ಕೊಂಡು ಬರೋಣ. ಹೇಳಿ, ನೇಮ್ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಸ್ನೇಹ, ನನ್ನ ಹೆಸರು ಸುರಕ್ಷಾ, ನನ್ನ ಹೆಸರು ಗಿಣಿ, ನನ್ನ ಹೆಸರು ಮಾನ್ವಿತಾ. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಎಲ್ಲರೂ? ನಾನು ದ ನ್ಯೂ ಕೇಂಬ್ರಿಡ್ಜ್ ಹೈಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಎಲ್ಲಿ? ನಾನು ಶುಭೋದಯ ಇಂಗ್ಲಿಷ್ ಸ್ಕೂಲ್. ನಾನು ಸೌಂದರ್ಯ ಸೆಂಟ್ರಲ್ ಸ್ಕೂಲ್. ನಾನು ಶುಭೋದಯ ಇಂಗ್ಲಿಷ್ ಸ್ಕೂಲ್. ಓಕೆ, ಇವಾಗ ಅವ್ರ ಸ್ಕೂಲ್ ಯಾವ್ದು ಅಂತ ಗೊತ್ತಾಯ್ತಲ್ವಾ? ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀರಾ? ನಾನು 7th. ನಾನು 6th. ನಾನು 5th. ನಾನು 5th. ಓಕೆ, ಇವಾಗ ಅವ್ರಿಗೆ ಕ್ವೆಶನ್ಸ್ ಕೇಳ್ಬೇಕಂತೆ ನಾನು, ಸೊ ದಟ್ ಅವ್ರು ಆನ್ಸರ್ಸ್ ಮಾಡ್ತಾರಂತೆ. ಅದನ್ನೇ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿದ್ರು. ಸೊ ಅವ್ರ ಆಸೆ ಯಾಕೆ ಪಾಪ ಇದು ಮಾಡೋಣ ಅಂದ್ಬಿಟ್ಟು ಓಕೆ ಅಂತ ಈ ವ್ಲಾಗ್ ಮಾಡ್ತಾ ಇರೋದು. ಸೊ ಇವಾಗ ನಿಮ್ಗೆಲ್ಲ ಬೆಸ್ಟ್ ಫ್ರೆಂಡ್ಸ್ ಇದಾರಾ? ಓಕೆ, ಅವ್ರು ಏನ್ತಕ್ ನಿಮಗೆ ಇಷ್ಟ ಮತ್ತೆ ಯಾರು ಬೆಸ್ಟ್ ಫ್ರೆಂಡ್ ಹೇಳ್ಬೇಕು, ಓಕೆನಾ? ಓಕೆ ಹೇಳಿ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಹೆಸರು ಹಿತಾ HG. ಅವಳು ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಬೆಸ್ಟ್ ಫ್ರೆಂಡ್. ಅವಳು ನನ್ನ ಬಿಟ್ಟು ಬೇರೆ ಯಾರನ್ನೂ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡಿಲ್ಲ, ಮತ್ತೆ ನನ್ನ ಜೊತೆ ಯಾವತ್ತೂ ಜಗಳ ಮಾಡಿಲ್ಲ. ಮತ್ತೆ ನಾನು ಏನು ರಾಂಗ್ ಮಾಡಿದ್ರು ಅದನ್ನ ನನ್ನ ಮಿಸ್ಟೇಕ್ಸ್ನ ಎಲ್ಲ ಅವಳು ಅರ್ಥ ಮಾಡ್ಕೋತಾಳೆ. ಮತ್ತೆ ಅವಳು ನಂಗೆ ಯಾವತ್ತೂ ಬೈದಿಲ್ಲ, ಮತ್ತೆ ಅವಳು ನಂಗೆ ಯಾವಾಗಲೂ ಲಾಯಲ್ ಆಗಿರ್ತಾಳೆ. ಅದಕ್ಕೆ ನಂಗೆ ಅವಳು ಇಷ್ಟ. ನನ್ನ ಬೆಸ್ಟ್ ಫ್ರೆಂಡ್ ಹೆಸರು ಮೋನಿ. ಸೊ ನಾನು ಫಸ್ಟ್ ಟೈಮ್ ಸ್ಕೂಲಿಗೆ ಹೋದಾಗ ಅವಳೇ ನನ್ನ ಫಸ್ಟ್ ಫ್ರೆಂಡ್ ಆಗಿದ್ದು. ಸೊ ನನ್ನ ಬೆಸ್ಟ್ ಫ್ರೆಂಡ್ ಹೆಸರು ಶ್ರೀಯಾ. ನನಗೇನಾರ ಅರ್ಥ ಆಗಲಿಲ್ಲ ಅಂದರೆ ಅವಳು ನನಗೆ ಅರ್ಥ ಮಾಡಿಸ್ತಾಳೆ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಹೆಸರು ಲಿಶಾ. ಅವಳು ನನಗೆ ಯಾವಾಗಲೂ ಖುಷಿ ಇದ್ದಾಗ ಅವಳಿಗೆ ಹಂಚ್ಕೊಡೋದು. ಓಕೆ, ನಿಮ್ಗೆ ಯಾವುದು ಫೇವ್ರೆಟ್ ಸಬ್ಜೆಕ್ಟು ಮತ್ತೆ ಯಾರು ಫೇವ್ರೆಟ್ ಟೀಚರ್ ಅಂತ ಹೇಳ್ಬೇಕು. ಹೇಳಿ. ಸೊ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಬಂದು ಕನ್ನಡ, ಮತ್ತೆ ಫೇವ್ರೆಟ್ ಟೀಚರ್ ಬಂದು ಶಶಿಕಲಾ ಮ್ಯಾಮ್. ಅವ್ರು ಕನ್ನಡ ತಗೋತಾರೆ. ಸೊ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಬಂದು EVS, ಟೀಚರು ಗೀತಾ ಮ್ಯಾಮ್. ಸೊ ನನ್ನ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲೀಷ್, ಬಿಬಿನಾ ಮ್ಯಾಮ್. ನನ್ನ ಸಬ್ಜೆಕ್ಟು ಕನ್ನಡ, ಮಣಿ ಮ್ಯಾಮ್. ಯಾಕ್ರೋ, ಯಾವ ಸಬ್ಜೆಕ್ಟು? ಎಲ್ಲ ಒಂದೊಂದು ಸಬ್ಜೆಕ್ಟ್ ಹೇಳ್ತೀರಾ, ಯಾವ ಸಬ್ಜೆಕ್ಟ್ ಇಷ್ಟ ಇಲ್ವಾ ನಿಮ್ಗೆ ಜಾಸ್ತಿ? ಯಾಕೆ ಇಷ್ಟ ಇಲ್ಲ? ಎಲ್ಲ ಸಬ್ಜೆಕ್ಟ್ನು ಲೈಕ್ ಮಾಡ್ಬೇಕು ತಾನೆ. ಒಂದ್ ಸಬ್ಜೆಕ್ಟ್ ಮಾತ್ರ ಪಾಸ್ ಮಾಡ್ಕೊಂಡ್ರೆ ಸಾಕು ನೀವು? ನಂಗೆ ಎಲ್ಲ ಸಬ್ಜೆಕ್ಟು ಇಷ್ಟ, ಆದರೆ ಅದೊಂದು ಜಾಸ್ತಿ ಫೇವ್ರೇಟ್. ನನಗೂ ಅಷ್ಟೇ. ಎಲ್ಲ ಸಬ್ಜೆಕ್ಟ್ನು ಲೈಕ್ ಮಾಡ್ಬೇಕು, ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶನ್ ಏನ್ ಕೇಳೋಣ? ಯಾವ ಫೇವ್ರೆಟ್ ಕಲರ್ ನಿಮ್ಗೆ? ನನಗೆ ಬ್ಲೂ. ನನಗೆ ಪರ್ಪಲ್, ಪಿಂಕ್, ರೆಡ್. ಯಾವ ಕಾರ್ಟೂನ್ ಇಷ್ಟ? ನನಗೆ ಗ್ರೋಯಿಂಗ್ ಅಪ್ ಇಷ್ಟ. ನನಗೆ ಡೋರಾ, ಮೋಟು ಪತ್ಲು, ಬಾಲ್ವೀರ್. ಓಕೆ, ಮತ್ತೆ ಇನ್ನೊಂದು ಕ್ವೆಶನ್ ಕೇಳೋದು ಮರ್ತೋದೆ. ನಿಮ್ಗೆ ಯಾವ ಫ್ರೆಂಡ್ನ ಕಂಡ್ರೆ ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ನನ್ಗೆ ಎಲ್ಲರೂ ಇಷ್ಟ, ನನ್ಗೆ ಯಾರು ಇಷ್ಟ ಇಲ್ಲ ಅಂತ ಹೇಳಿ. ನನಗೆ ತೇಜಸ್ವಿ ಇಷ್ಟ ಇಲ್ಲ. ನನ್ನ ಹೇಟ್ ಫ್ರೆಂಡ್ ಬಂದ್ಬಿಟ್ಟು ಚಿರಾಗ್ ಅಂತ, ಯಾವಾಗಲೂ ರೇಗಿಸ್ತಾ ಇರ್ತಾನೆ. ನನ್ಗೆ ಎಲ್ಲರೂ ಇಷ್ಟ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಿಮ್ಗೆ ಯಾರ್ ಫೇವ್ರೆಟ್ ಹೀರೋ? ನನಗೆ ಕಿಚ್ಚ ಸುದೀಪ್. ನನಗೆ ಯಶ್, ಅಪ್ಪು, ಪುನೀತ್ ರಾಜ್ಕುಮಾರ್. ಓಕೆ, ಇವಾಗ ನಿಮ್ಗೆ ಫ್ರೀಡಮ್ ಫೈಟರ್ಸ್ ಅಲ್ಲಿ ಯಾರು ಇಷ್ಟ? ಭಗತ್ ಸಿಂಗ್. ಎಲ್ಲರೂ ಇಷ್ಟ, ನನಗೂ ಎಲ್ಲರೂ ಇಷ್ಟ. ಓಕೆ ಓಕೆ, ಇವಾಗ ನಿಮ್ 4 ಜನದಲ್ಲಿ ಚೆನ್ನಾಗಿ ಗೊತ್ತಲ್ವಾ? ಇವಾಗ ಬರೀ ಕೈ ಎತ್ತದ ಆನ್ಸರ್ಸ್, ಓಕೆನಾ? ಅಂದ್ರೆ ತೋರ್ಸೋದು ಯಾರು ಅಂತ. ನಾನು ಕ್ವೆಶನ್ಸ್ ಕೇಳ್ತೀನಿ, ನೀವು ತೋರ್ಸ್ಕೊಂಡು ಹೋಗ್ಬೇಕು, ಓಕೆನಾ? ನಿಮ್ ಗ್ರೂಪಲ್ಲಿ ಜಾಸ್ತಿ ಡೌ ಮಾಡೋದು ಯಾರು? ಗಿಣಿ ಅಂತೆ. ಓಕೆ, ನಿಮ್ ಗ್ರೂಪಲ್ಲಿ ಜಾಸ್ತಿ ಇಂಟೆಲಿಜೆಂಟ್ ಯಾರು? ಎಲ್ಲರೂ. ಓಕೆ, ನಿಮ್ ಗ್ರೂಪಲ್ಲಿ ಯಾರು ತುಂಬಾ ಓವರ್ ಆಗಿ ಆಡೋದು? ಯಾರಿಲ್ಲ. ಓಕೆ, ನಿಮ್ ಗ್ರೂಪಲ್ಲಿ ತುಂಬಾ ಸಾಧು ಯಾರು? ಅಂದ್ರೆ ಪಾಪ ಏನಂದ್ರು ಅನ್ಸ್ಕೊಂತಾರೆ, ಏನ್ ಇದ್ ಮಾಡಿದ್ರು. ಓಕೆ, ನಿಮ್ ಇಷ್ಟ ಜನದಲ್ಲಿ ಯಾರು ಸಾಧು ಪ್ರಾಣಿ? ಯಾರು ಇಲ್ಲ. ಎಲ್ಲರೂ ಜೋರೇನಾ? ಓಕೆ, ಯಾರು ತುಂಬಾ ಕ್ಯೂಟು? ಎಲ್ಲರೂ. ನಾನಂದ್ರೆ ಎಷ್ಟಿಷ್ಟ? ಜಾಸ್ತಿ ಇಷ್ಟ. ಥ್ಯಾಂಕ್ ಯು.
ಓಕೆ ಓಕೆ ನೆಕ್ಸ್ಟ್ ಯಾರು ತುಂಬಾ ಮಾತಾಡ್ತಾರೆ? ಎಲ್ಲರೂ ಮಾತಾಡ್ತೀವಿ. ಯಾರು ಮಾತೇ ಆಡಲ್ಲ? ಯಾರು ಇಲ್ಲ, ಹಂಗೆ ಯಾರು ಇಲ್ಲ. ಯಾರು ತುಂಬಾ ಸ್ಟೈಲ್ ಮಾಡ್ತಾರೆ? ಎಲ್ಲ ಯಾರು ತುಂಬಾ ಟ್ರೆಡಿಷನಲ್ ಆಗಿ ರೆಡಿ ಆಗ್ತಾರೆ? ಎಲ್ಲರೂ ಎಲ್ಲರೂ. ಯಾರು ತುಂಬಾ ಪಾರ್ಟಿ ಗರ್ಲ್ ಅಂದ್ರೆ ಪಾರ್ಟಿ ವೇರ್ ಮಾಡ್ತಾರೆ? ಮತ್ತೆ ಮ್ಯಾಕ್ಸಿ ಡ್ರೆಸ್ ಕ್ಲಾಸಿ ಲುಕ್ ಯಾರು? ನಿನ್ನ. ಓಕೆ ನೆಕ್ಸ್ಟ್ ಯಾರಿಗೆ ತುಂಬಾ ಕೋಪ ಬರುತ್ತೆ ಬೇಗ? ಯಾರು ತುಂಬಾ ಮೋಸ ಮಾಡ್ತಾರೆ ಆಟ ಆಡ್ಬೇಕಾದ್ರೆ? ರಾಮು. ಓಕೆ ನಾನು ಅಷ್ಟೇ. ನೆಕ್ಸ್ಟ್ ಯಾರಿಗೆ ಜಾಸ್ತಿ ಚಾಕ್ಲೇಟ್ಸ್ ಅಂದ್ರೆ ಇಷ್ಟ? ಓಕೆ ನೆಕ್ಸ್ಟ್ ನೀವೆಲ್ಲ ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದೀರಾ? IPS ಆಫೀಸರ್, ಲಾಯರ್, ಜಡ್ಜ್, ಡಾಕ್ಟರ್. ನಿಮ್ಗೆಲ್ಲ ಎಜುಕೇಶನ್ ಅಬ್ರಾಡ್ ಅಲ್ಲಿ ಮಾಡ್ಬೇಕಂತ ಇದೆಯಾ ಅಥವಾ ಬ್ಯಾಂಗ್ಳೂರಲ್ಲೇ ಮುಗಿಸ್ಬೇಕಂತ Abroad. ಇದೆಯಾ? ಬ್ಯಾಂಗ್ಳೂರ್, ಅಮೆರಿಕಾ. ಓಕೆ ನಂದು ಅಮೆರಿಕಾ. ಓಕೆ ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ಗೆ ಯಾವ್ದು ತುಂಬಾ ಫೇವ್ರೆಟ್ ಪ್ಲೇಸ್? ನಂಗೆ ಮೈ ವಿಲೇಜ್, ಗೋಕರ್ಣ, ತಾಜ್ ಮಹಲ್. ಇವರೊಬ್ಬರೇ ದೂರದಲ್ಲಿ ಇರೋದು ಇವಾಗ ಸದ್ಯಕ್ಕೆ. ಅವ್ರ ಮಮ್ಮಿಗೆ ಹೇಳ್ಬೇಕು ತಾಜ್ ಮಹಲ್ ಕರ್ಕೊಂಡೋಗಿ ಅಂತ. ಓಕೆ ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ ಫ್ಯಾಮಿಲಿಲಿ ಯಾರು ನಿಮಗೆ ತುಂಬಾ ಫೇವ್ರೆಟ್ ಮತ್ತೆ ಯಾಕೆ? ನನಗೆ ಪವ್ಯಕ ತುಂಬಾ ಫೇವ್ರೆಟ್. ಯಾಕಂತ ಅಂದ್ರೆ ಅವಳು ನನ್ನ ತುಂಬಾ ಕೇರ್ ಮಾಡ್ತಾಳೆ. ಥ್ಯಾಂಕ್ ಯು. ನನಗೆ ನಮ್ಮ ಫ್ಯಾಮಿಲಿ ಶೋಭಾ ಮಮ್ಮಿ ಇಷ್ಟ. ಯಾಕಂದ್ರೆ ನಾನೇನ ತಪ್ಪು ಮಾಡಿದ್ರೆ ಅದನ್ನ ಹೇಳ್ತಾರೆ, ಹಿಂಗ್ ಮಾಡ್ಬಾರ್ದು ಹಂಗ್ ಮಾಡ್ಬಾರ್ದು. ನನಗೆ ನಮ್ಮ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ಮತ್ತೆ ಶೋಭ ದೊಡ್ಡಮ್ಮ. ಓಕೆ ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ಗೆ ನಿಮ್ ಫ್ಯಾಮಿಲಿಲಿ ಯಾರನ್ನ ಕಂಡ್ರೆ ತುಂಬಾ ಕೋಪ? ಹಂಗೆ ಯಾರು ಇಲ್ಲ. ನೆಕ್ಸ್ಟ್ ಕ್ವೆಶನ್ ಬಂದು ಬೆಳ್ಳಿ ಅಂದ್ರೆ ಯಾರಿಗಿಷ್ಟ? ನನ್ಗೆ. ಬೆಳ್ಳಿ ಯಾರು? ನಿಮ್ಮ ಮಗಳು. ಓಕೆ ನೆಕ್ಸ್ಟ್ ನಿಮ್ಗೆ ಯಾವ ಗೇಮ್ಸ್ ಇಷ್ಟ? ಲೂಡೋ, ಹೈಡ್ ಅಂಡ್ ಸಿಕ್. ಓಕೆ ನೆಕ್ಸ್ಟ್ ಏನ್ ಕೇಳೋಣ? ನಿಮ್ಗೆ ಯಾವ್ದು ಫೇವ್ರೆಟ್ ಫುಡ್? ನಂಗೆ ಕಬಾಬ್, ಮಸಾಲೆ ದೋಸೆ, ರೋಟಿ. ಹಂಗಾರೆ ಇವಳಿಗೆ ಹಾಗಲಕಾಯಿ ಪಲ್ಯ ಮಾಡ್ಕೊಂಡ್ ಬಂದ್ಕೊಡ್ರಿ. ತಿಂತ್ಯಾ? ಹಾಗಲಕಾಯಿ ಪಲ್ಯ ತಿಂತ್ಯಾ? ಓಕೆ ನೋಡೋಣ ಒಂದ್ ದಿವಸ ಮಾಡ್ಕೊಟ್ಟೆ ಬಿಡೋಣ ಅವಳಿಗೆ ಹಾಗಲಕಾಯಿ ಪಲ್ಯ. ಓಕೆ ಮತ್ತೆ ನಿಮ್ಗೆ ಫೇವ್ರೆಟ್ ಕಂಟ್ರಿ ಯಾವುದು? ಇಂಡಿಯಾ. ಇಂಡಿಯಾ. ಓಕೆ ಯಾಕೆ ಫೇವ್ರೆಟ್ ಕಂಟ್ರಿ ನಿಮ್ಗೆ ಇಂಡಿಯಾ? ಬಿಕಾಸ್ ನಾವು ಅಲ್ಲೇ ಇಲ್ಲಿ ನಾವು ಹುಟ್ಟಿದೀವಲ್ವ. ಆಮೇಲೆ ನಮ್ಗೆ ಅದೇ ಜಾಸ್ತಿ ಫೇವ್ರೆಟ್. ಅದು ಯಾಕೆ? ಯಾಕಂದ್ರೆ ನಾವಿಲ್ಲಿ ಹುಟ್ಟಿದೀವಿ, ಬೆಳ್ದಿದೀವಿ. ಇಲ್ಲೇ ನಮ್ಗೆ ಜಾಸ್ತಿ ಖುಷಿ ಇರುತ್ತೆ, ಫ್ರೀಡಮ್ ಇರುತ್ತೆ. ಮತ್ತೆ ಇಂಡಿಯಾಗೋಸ್ಕರ ತುಂಬಾ ಫ್ರೀಡಮ್ ಫೈಟರ್ಸ್ ಫೈಟ್ ಮಾಡಿದ್ದಾರೆ ನಮ್ಗೆ ಫ್ರೀಡಮ್ ತಂದ್ಕೊಡ್ಬೇಕಂತ. ಸೊ ವಿ ಆರ್ ಇಂಡಿಯನ್ಸ್. ಓಕೆ ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ಗೆ ಯಾವ್ದು ಫೇವ್ರೆಟ್ ಅನಿಮಲ್? ನಂಗೆ ಲಯನ್, ಟೈಗರ್, ಡಾಗ್. ಓಕೆ ನೆಕ್ಸ್ಟ್ ನಿಮ್ಗೆ ಏನ್ ಕೇಳೋಣ? ಫೇವ್ರೆಟ್ ಗಾಡ್ ಯಾವುದು? ನಂಜುಂಡೇಶ್ವರ, ಕಲ್ಕಟ್ಟಮ್ಮ, ನರಸಿಂಹಸ್ವಾಮಿ. ಓಕೆ ಇವಾಗ ನೀವೆಲ್ಲ ನನಗೆ ಒಂದು ಗಿಫ್ಟ್ ಕೊಡಿಸ್ಬೇಕಂದ್ರೆ ಏನ್ ಗಿಫ್ಟ್ ಕೊಡ್ತೀರಾ? ಗೋಲ್ಡ್ ಕೊಡ್ತಾರ? ಓಕೆ ಡಾಲ್ ಒಂದ್ ದಿವಸ ಕೊಡಿಸ್ತೀನಿ. ಫುಡ್ ನನ್ನಿಂದ ನಿಮಗೆ ಗಿಫ್ಟ್ ಬೇಕಂದ್ರೆ ಏನ್ ಗಿಫ್ಟ್ ತಗೋತೀರಾ? ಡಾಲ್, ಫುಡ್. ಯಾಕೆ ನಿಂಗೆ? ಐ ನೀಡ್ ಒನ್ ಕಿಸ್. ಓಕೆ ಇವ್ರು 3 ಜನದ ಆಸೆನ ನೆರವೇರ್ತಾನೆ. ಏನೇನ್ ಹೇಳಿದ್ರು ನೀವು? ನನಗೆ ಡಾಲ್. ಈ 3 ಜನ ಈಡೇರ್ಸೋಣ. ಓಕೆ ನೆಕ್ಸ್ಟ್ ಗಿಫ್ಟ್ಗಿಂತ ಕಿಸ್ಸೇ ಮೋಸ್ಟ್ ಪ್ರಿಷಿಯಸ್. ಥ್ಯಾಂಕ್ ಯು ಬಂಗಾರ. ನೆಕ್ಸ್ಟ್ ಫೇವ್ರೆಟ್ ಕಾರ್ ಯಾವುದು? ಕಾರ್ ಬೆನ್ಸ್, ಸ್ವಿಫ್ಟ್. ಏನಪ್ಪ ಇವ್ರು 3 ಜನ ಕಾಸ್ಟ್ಲಿ ಇದ್ದಾರೆ, ಇವ್ರಿಗೆ ಎಲ್ಲಿಂದ ತಂದ್ಕೊಳ್ಳೋದು? ಬೆನ್ಸ್ ಅಂತೆ, BMW ಇಷ್ಟ ಅಂತೆ, ಕಾರ್ ಇಷ್ಟ ಅಂತೆ. ಓಕೆ ಸ್ವಿಫ್ಟ್ ಬಡವ್ರ ಪಕ್ಷ. ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ಗೆ ಯಾವ ಮೂವಿ ಇಷ್ಟ? ನಂಗೆ ಮ್ಯಾಕ್ಸ್ ಇಸ್ ಲವ್ಲಿ.
ಪರಮಾತ್ಮ ಜಗಮಲ್ಲ. ಓಕೆ, ನೆಕ್ಸ್ಟ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಯಾರು ಮಾಡಿದ್ದೀರಾ? ಎಲ್ಲಾದ್ರೂ ಮಾಡಿದ್ದೀರಾ? ಎಲ್ಲರೂ ನನ್ನ ವಿಡಿಯೋಸ್ ನೋಡ್ತೀರಾ? ಚೆನ್ನಾಗಿರುತ್ತಾ? ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು, ನೀವು ಪೇರೆಂಟ್ಸ್ಗೆ ಎಷ್ಟು ಹೆಲ್ಪ್ ಮಾಡ್ತೀರಾ? ನಾನು ಆಲ್ವೇಸ್ ನಮ್ಮ ಮಮ್ಮಿಗೆ ಮನೇಲಿ ಕಿಚನಲ್ಲಿ ಜಾಸ್ತಿ ಹೆಲ್ಪ್ ಮಾಡ್ತೀನಿ. ನಾನು ಹೆಲ್ಪ್ ಮಾಡಿಲ್ಲ ಬಿಕಾಸ್ ನಮ್ಮ ಅಮ್ಮ ಕೊಡಲ್ಲ. ನಾನು ಹೆಲ್ಪ್ ಮಾಡ್ತೀನಿ. ನೀನು? ನಾನು ಕಿಚನಲ್ಲಿ ಹೆಲ್ಪ್ ಮಾಡ್ತೀನಿ. ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಪ್ಪ. ಯಾಕೆ ಅಮ್ಮ ಇಷ್ಟ ಇಲ್ವಾ? ಅಮ್ಮ ಇಷ್ಟ. ಜಾಸ್ತಿ ಅಪ್ಪ ಇಷ್ಟ. ಜಾಸ್ತಿ ಅಮ್ಮ. ಯಾಕೆ ಅಮ್ಮ ಇಷ್ಟ? ಯಾಕಂತಂದ್ರೆ ಅವರು ಈ ಯಾರೇ ಆಗ್ಲಿ ನಿನ್ನ ಮತ್ತೆ ನಮ್ಮ ಮಮ್ಮಿ ಅಷ್ಟೇ ನನ್ನ ಯಾರು ಜಾಸ್ತಿ ಪ್ರೀತಿಸಲ್ಲ. ಓಕೆ. ಯಾರು ಜಾಸ್ತಿ ರೂಢಾಗಿ ಬೈದಿಲ್ಲ ನನಗೆ. ಅಪ್ಪ ಬೈತಾರಾ? ಒಂದೊಂದ್ಸತಿ ಬೈತಾರ, ನೀವಿಬ್ರು ಯಾವತ್ತೂ ನಂಗೆ ಬೈದಿಲ್ಲ. ಅದಕ್ಕೆ ಅಮ್ಮ ಯಾಕೆ ಇಷ್ಟ? ಯಾಕಂತಂದ್ರೆ ಅವ್ರು ನಮ್ಗೆ ಜಾಸ್ತಿ ಸ್ಯಾಕ್ರಿಫೈಸ್ ಮಾಡ್ತಾರೆ, ಮತ್ತೆ ನಮ್ಮ ತಪ್ಪುಗಳನ್ನ ಅವ್ರು ತಿಕ್ತಾರೆ. ಅದಕ್ಕೆ ನಂಗೆ ಇಷ್ಟ. ಅಪ್ಪನೂ ಮಾಡ್ತಾರೆ, ಬಟ್ ಅಮ್ಮ ಅಷ್ಟೇ. ನಿಮಗೆಲ್ಲ ಯಾಕಪ್ಪ ಇಷ್ಟ? ನನಗೆ ನಮ್ಮಮ್ಮ ಹೊಡಿಯಕ್ ಬಂದಾಗ ಅಪ್ಪ ಬೇಡ ಅವನ್ಗೆ ಎಲ್ಲ ತಿದ್ದಬೇಕು, ಹಂಗ ಹೊಡೆದ್ರೆ ಏನು ಅರ್ಥ ಆಗಲ್ಲ ಅಂತ ಅಂತಾರೆ. ಅದಕ್ಕೆ ನಂಗೆ ಜಾಸ್ತಿ ಅಪ್ಪ ಇಷ್ಟ. ನನಗೂ ಸೇಮ್. ಸೇಮ್ 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 ಬಟ್ ಡಿಫರೆಂಟ್. ಓಕೆ, ಅಪ್ಪ ಅಮ್ಮನ್ ಬಿಟ್ಟು ಫ್ಯಾಮಿಲಿಯಲ್ಲಿ ಯಾರು ಇಷ್ಟ? ಶೋಭಾ ಮಮ್ಮಿ ಮತ್ತೆ ಪವಿತ್ರ. ಶೋಭಾ ಮಮ್ಮಿ ಮತ್ತೆ ಪವಿತ್ರ ಅಕ್ಕ. ನಾನ್ ಬ್ಲಾಗ್ ಮಾಡ್ತೀನಿ ಅಂತ ನಾನು ಇಷ್ಟ ಅಂತ ಹೇಳ್ಬೇಡ್ರು, ರಿಯಲ್ ಆಗಿ ಹೇಳ್ರು. ರಿಯಲ್ ಆಗಿ. ಓಕೆ, ನೆಕ್ಸ್ಟ್ ಕ್ವೆಶನ್, ನಿಮ್ ಫ್ಯಾಮಿಲಿಯಲ್ಲಿ ತುಂಬಾ ಬ್ಯೂಟಿಫುಲ್ ಯಾರು? ನಮ್ ದೊಡ್ಡಮ್ಮ. ಶೋಭಾ ಮಮ್ಮಿ. ನಮ್ಮಮ್ಮ ಮತ್ತೆ ಶೋಭಾ ಮಮ್ಮಿ. ನಿಜವಾಗ್ಲೂ ನಮ್ ಶೋಭಾ ಮಮ್ಮಿ ತುಂಬಾ ಸಖತ್ತಾಗಿದ್ದಾರೆ. ತೋರಿಸ್ತೀನಿ, ನ್ಯಾಚುರಲ್ ಬ್ಯೂಟಿ. ನಿಜ ಅವರು ಸಕ್ಕತ್ತಾಗಿ. ಅವ್ರಿಗೆ ಇನ್ನೂ 40 years ಆಗಿದೆ ಅಂದ್ರೆ ನಮಗೆ ನಂಬಕ್ಕೆ ಆಗಲ್ಲ. 40 years ಇನ್ನ ಜಾಸ್ತಿ ಆಗಿದೆ. 45 years ಆಗಿದೆ ಅವರಿಗೆ. ನಿಜ ನಂಬದೇ ಇಲ್ಲ. ನೀವ್ ಯಾರನ್ನು ನೋಡಿದ, ನೀವ್ ಆಗ್ಲೇ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಯಾರು ಅಂತ. ನೋಡಿ ಗೈಸ್, ಇವ್ರೆ ನೋಡಿದ್ರ, ಇವ್ರಿಗೆ 45 years ಆಗಿದೆ ಅಂತ ಅನ್ಸುತ್ತಾ? ನೋಡಿ, ನಿಮ್ ಏಜ್ ಎಷ್ಟು ಆಂಟಿ? ಹೇಳಿ ಆಂಟಿ, ಪರವಾಗಿಲ್ಲ. 45 ನೋಡಿ, 45 ತರ ಇದಾರ? ನಿಜ ಹೇಳಿ. ಇವಾಗ ಓಕೆ ಆಂಟಿ, ಇವಾಗ ಇವರೆಲ್ಲ ನಮಗ್ ಹೇಳಿದ್ರಲ್ವಾ, ಯಾರಿಷ್ಟ ಅಂತ ಹೇಳಿದ್ರಲ್ವಾ, ನಿಮಗ್ ಯಾರಿಷ್ಟ ಇಷ್ಟ ಜನದಲ್ಲಿ? ಇಷ್ಟು ಮಕ್ಳಲ್ಲಿ ನನ್ಗೆ 2 ಕಣ್ಣಲ್ಲಿ ಯಾವ ಕಣ್ಣು ಇಷ್ಟ ಅಂತ ಹೇಳಕ್ ಆಗುತ್ತಾ? ಮಕ್ಳು ನನಗೆ 4 ಜನನೂ ಇಷ್ಟ. ಬೆಳ್ಳಿ? ಅದೇ 4 ಜನ. ಎಲ್ಲವಳೆ ಬೆಳ್ಳಿ? ಫೋನಲ್ಲಿ ಬಿಸಿ ಆಗ್ಬಿಟ್ಟು ನೋಡಿ ಗೈಸ್, ಫೋನ್ ಇಟ್ಕೊಂಡಿದ್ದಾಳೆ. ನೋಡಿ ಗೈಸ್, ಇವಳು ಇಲ್ಲಿ ಫೋನ್ ಇಟ್ಕೊಂಡಿದ್ದಾಳೆ. ನೋಡಿ ಗೈಸ್, ಹಾಯ್ ಮಾಡು ಮಗ್ನೆ. ಇವಳು ನನ್ ಮಗಳು ಬೆಳ್ಳಿ. ಇವಳೇ ಬೆಳ್ಳಿ ಅಂದ್ರೆ ನೋಡಿ. ಅವಳ ಕೊಬ್ಬು ನೋಡಿ, ಕಾಲ್ ಮೇಲೆ ಕಾಲ ಹಾಕೊಂಡ್ ಮಲ್ಗಿದಾಳೆ. ಪಪ್ಪ ಡಿಸ್ಟರ್ಬ್ ಮಾಡಲ್ಲ ನೋಡಿ, ಬೇಕು ಅಂತ ಆಗ್ತಾವಳೆ. ಅದಕ್ಕೆಲ್ಲ ಕಾರಣ ಇವರೇ ಗೈಸ್. ಇವರೇ ಅವಳಿಗೆ ಆತರ ಎಲ್ಲ ಬುದ್ಧಿ ಹೇಳ್ಕೊಟ್ಟಿರೋದು. ಬೇಗ ಬಾ, ಮಮ್ಮಿ ಕರಿತೈತೆ. ಫೋನ್ ನೋಡ್ತಾಳೆ ಬಿಡಪ್ಪ, ಫೋನ್ ಇದ್ರೆ ಬಿಸಿ ಅವರು. ಓಕೆ, ನೋಡಿದ್ರ ಗೈಸ್ ಯಾವ ತರ ಇದಾರೆ ಅಂತ ನಮ್ಮ ಓನರ್ ಆಂಟಿ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಯಾವ ಸಾಂಗ್ಸ್ ಇಷ್ಟ? ನಂಗೆ ಓ ಸೋನಾ ಸಾಂಗ್ ಇಷ್ಟ. ಅಪ್ಪ ಐ ಲವ್ ಯು ಸಾಂಗ್ ಇಷ್ಟ. ಅಪ್ಪ ಐ ಲವ್ ಯು ಅಪ್ಪ. ಓ ನನ್ನ ಕಣ್ಣೆ. ಓಕೆ, ಯಾವ ಪೋಯಮ್ ಇಷ್ಟ ಕನ್ನಡದಲ್ಲಿ? ಹೇಳ್ರಿ, ಯಾವ ಪೋಯಮ್ ಇಷ್ಟ ಕನ್ನಡದಲ್ಲಿ? ಇದು ಬಣ್ಣದ ತಗಡಿನ ತುತ್ತೂರಿ. ಕಪ್ಪೆಯ ಹಾಡು. ಕನ್ನಡದ ಕಂದ. ಓಕೆ, ನಿಮ್ಗೆ ಯಾವ ತರ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಬೇಕಂತ ಆಸೆ ಇದೆಯಾ, ಅಥವಾ ನಿಮ್ ಪೇರೆಂಟ್ಸ್ ಆಲ್ರೆಡಿ ಸೆಲೆಬ್ರೇಟ್ ಮಾಡಿದಾರ? ಈ ಮೂಲಕ ಹೇಳಿ, ವಿಡಿಯೋ ಮೂಲಕ ಹೇಳಿ ಅವ್ರಿಗೆ ಸೆಲೆಬ್ರೇಟ್ ಮಾಡಕ್ಕೆ. ನನ್ಗೂ ಅಷ್ಟೇ ಆಲ್ರೆಡಿ ಸೆಲೆಬ್ರೇಟ್ ಮಾಡಿದ್ದಾರೆ. ನನಗೂ ಅಷ್ಟೇ ಆಲ್ರೆಡಿ ಆಗಿದೆ. ಡ್ರೀಮ್ ಬರ್ತಡೇನೇ ಇಲ್ವೇನ್ರು? ನನಗೆ ನಮ್ ಊರಲ್ಲಿ ಎಲ್ಲಾ ಫ್ಯಾಮಿಲಿ ಜೊತೆ ಮಾಡ್ಬೇಕಂತ ಆಸೆ. ಓಕೆ, ನೀವು ಎಲ್ಲಿ ಹೋಗಿ ಡ್ರೆಸ್ ಶಾಪಿಂಗ್ ಮಾಡ್ಬೇಕಂತ ಆಸೆ ಇದೆ? ಎಲ್ಲಿ ಇನ್ನ ನಾನು ಈ ತರ ಡ್ರೆಸ್ ತಗೊಂಡಿಲ್ಲ, ಇಲ್ಲೇ ಹೋಗಿ ಇದ್ದೇ ಒಂದು ಪಾಯಿಂಟ್ ಅಲ್ಲಿ ನಾನು ಡ್ರೆಸ್ ಶಾಪ್ ಮಾಡ್ಬೇಕಂತ ಏನಾದ್ರು ಇದೆಯಾ? ನನ್ಗೆ ಹಂಗೇನಿಲ್ಲ.
ಓಕೆ, ಯುವರ್ ಪೇರೆಂಟ್ಸ್ ಫ್ರೆಂಡ್ಸ್. ಹೇಮಲತಾ ಅವರೇ ಜುಡಿಯೋಲಂದೆ ಶಾಪಿಂಗ್ ಮಾಡಿಸಿ, ಆಶಾ ಅವರೇ ನಿಮ್ಮ ಮಗಳಿಗೆ ಎಲ್ಲಿ ಲೂಲು ಮಾಲಲ್ಲಂತೆ ಶಾಪಿಂಗ್ ಮಾಡಿಸಿ. ಓಕೆನಾ? ಪಾಪ ಮಕ್ಕಳು ಆಸೆನ ಇದ್ ಮಾಡಬೇಡಿ. ಓಕೆ ಓಕೆ ಕಣ್ರು, ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳ್ಬಿಡ್ರು. ಹೇಮಲತಾ ಮತ್ತೆ ಮಂಜುನಾಥ್. ಶೋಭಲತಾ ಮತ್ತೆ ಸುದರ್ಶನ್. ಗಾಯತ್ರಿ ಮತ್ತೆ ಹೇಮಂತ್. ಶೋಭಲತಾ ಮತ್ತೆ ಸುದರ್ಶನ್. ಓಕೆ, ಗೊತ್ತಾಗಿರುತ್ತಲ್ವಾ ಇವರಿಬ್ರು ಅಕ್ಕ ತಂಗಿದಿರು. ಇವ್ರ ಪೆಟ್ ನೇಮ್ಸ್ ಬಂದು ಡಿಂಪು ಅಂತ, ಇವ್ರ ಹೆಸರು ಸಿಂಪು ಅಂತ. ಇವ್ರ ಹೆಸರು ಸ್ನೇಹ ಅಲಿಯಾಸ್ ಚಾಮು. ಇವ್ರ ಹೆಸರು ತನ್ಮಯ್ ಅಲಿಯಾಸ್ ಗಿಣಿ. ಅವ್ರು ತನ್ಮಯ್ ಅನ್ನೋ ಹೆಸರನ್ನ ಹೇಳ್ಕೊಳಲ್ಲ, ಬಿಕಾಸ್ ಅವ್ರ ಶೋಭಾ ಮಮ್ಮಿ ಅವಳನ್ನ ಗಿಣಿ ಅಂತ ಕರೀತಾರೆ. ಅದಕ್ಕೆ ಅವ್ರ ಇಂಟ್ರೊಡಕ್ಷನ್ ಅಲ್ಲೂ ಗಿಣಿ ಅಂತ ಹೇಳಿರೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು, ನಿಮ್ಮ ಅಪ್ಪ ಅಮ್ಮನ ಯಾವ ತರ ನೋಡ್ಕೊಬೇಕಂತ ಅನ್ಕೊಂಡಿದ್ದೀರಾ? ನಾನು IPS ಆಫೀಸರ್ ಆದ್ಮೇಲೆ ಚೆನ್ನಾಗಿ ದುಡ್ಡು ಮಾಡಿ ಮನೆ ಕಟ್ಟಿ ಅದ್ರಲ್ಲಿ ನಮ್ಮ ಮಮ್ಮಿ ಡ್ಯಾಡಿನ ತುಂಬಾ ಅವ್ರು ಕೇಳಿದ್ ಕೊಡ್ಸಿ ತುಂಬಾ ಚೆನ್ನಾಗಿ ನೋಡ್ಕೊಬೇಕಂತ ಒಂದು ಡ್ರೀಮ್. ನಾನು ಲಾಯರ್ ಆಗಿ ಅವ್ರು ಕೇಳಿದ್ನೆಲ್ಲ ಕೊಡ್ಸಿ ಅವ್ರ ಆಸೆನ ಬಂದು ಇಟ್ಕೊಂಡ್ಬಾರ್ದು. ನಾನು ಜಡ್ಜ್ ಆಗಿ ಅಲ್ಲಿ ಬರೋದನ್ನ ದುಡ್ಡನ್ನು ಅವ್ರಿಗೆ ಏನ್ ಆಸೆ ಇದೆ ಏನ್ ತಗೊಬೇಕು ಅದನ್ನ ಮಾಡ್ಬಿಟ್ಟು ಕೊಡಿಸ್ಬೇಕು. ನಾನು ನಮ್ಮಮ್ಮಗೆ ಮನೆ ಕಟ್ಸ್ಬಿಟ್ಟು ನಮ್ಮಮ್ಮ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತೀನಿ. ಓಕೆ, ಯಾವಾಗಲೂ ಇದೇ ಥರ ಇಟ್ಕೊಳ್ರು, ಯಾವತ್ತು ಪೇರೆಂಟ್ಸ್ನ ನೋವು ಮಾಡಬೇಡಿ. ಓಕೆನಾ? ಪೇರೆಂಟ್ಸ್ ನಮಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತಾರಲ್ವಾ. ಸೊ ಓಕೆನಾ? ನಾನೇನಾದ್ರು ಹೇಳ್ತಿರೋದ್ರಲ್ಲಿ ತಪ್ಪಿದೆಯಾ? ಇಲ್ಲ. ಓಕೆನಾ? ಹೇಳಿ ಮತ್ತೆ ಕೇಳ್ತೀರಾ? ಪ್ರಾಮಿಸ್? ಪ್ರಾಮಿಸ್. ಓಕೆ, ನೆಕ್ಸ್ಟ್ ಏನು ಕೇಳೋಣ? ಮಕ್ಳಿಗೆ ನಿಮ್ಗೆ ಇಂಡಿಯಾ ಬಿಟ್ಟು ಬೇರೆ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕಂತ ಆಸೆ ಇದೆಯಾ? ಅಬ್ರಾಡ್ಗೆ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ಬೇಕಂತ ಆಸೆ ಇದೆಯಾ? ಇದೆ. ಜರ್ಮನಿ, ಜಮ್ಮು ಅಂಡ್ ಕಾಶ್ಮೀರ್. ಇಂಡಿಯಾನೇ ಕಣೋ, ಜಮ್ಮು ಅಂಡ್ ಕಾಶ್ಮೀರ್ ನಮ್ ಸ್ಟೇಟೇ ಕಣೋ. ಯಾಕೋ ನಮ್ಮ ಮಾನ ಮರ್ಯಾದೆ ತೆಗಿತಾ ಇದೀಯಾ? ಅಮೇರಿಕಾ. ನನ್ಗೂ ಅಮೇರಿಕಾ. ಬ್ಯಾಂಕಾಕ್. ಹೇಮಲತಾ ಅವರೇ ಬ್ಯಾಂಕಾಕ್ ಕರ್ಕೊಂಡೋಗಿ, ಶೋಭಾ ಅವರೇ ಜರ್ಮನಿ ಕರ್ಕೊಂಡೋಗಿ, ಆಶಾ ಅವರೇ ಅಮೇರಿಕಾ ಕರ್ಕೊಂಡೋಗಿ, ಶೋಭಲತಾ ಅವರೇ ಅಮೇರಿಕಾ ಕರ್ಕೊಂಡೋಗಿ. ಓಕೆ, ನನ್ನ ಮಗಳು ಇನ್ನ ಬೆಳೆದಿಲ್ಲ, ಇವ್ರದೆಲ್ಲ ಡಿಮ್ಯಾಂಡ್ಸ್ ನೋಡ್ತಾ ಇದೆ, ನನಗೆ ಪುಕ ಅಂತ ಇದೆ ಜೀವ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಜಸ್ಟ್ ಫಾರ್ ಫನ್ ಈ ಥರ ವ್ಲಾಗ್ಸ್ ಮಾಡ್ತಿರೋದು, ಯಾರು ತಪ್ಪಾಗಿ ತಿಳ್ಕೊಂಬೇಡಿ. ಇದೇ ಥರ ಇನ್ನೂ ವಿಡಿಯೋಸ್ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.